ಪರ ವಿರೋಧ ಏನೇ ಇರಲಿ, ಭಿನ್ನ ಅಭಿಪ್ರಾಯಗಳು ಏನೇ ಇರಬಹುದು, ಆದರೆ ಸುದ್ದಿನೇ. ಕೇವಲ 16 ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಪಬ್ಲಿಕ್ ಟಿವಿಯ ಜೊತೆ ಮಾತನಾಡ್ತಾ ಇದ್ದಾಗ ಹೇಳ್ತಾ ಇದ್ದಿದ್ದು, ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ಮತ್ತೆ IT ED CBIನ ರೈಡ್ ಮಾಡಿಸ್ತಾರೆ, ಆಗಸ್ಟ್ನಲ್ಲಿ ನನ್ನನ್ನು ಬಂಧಿಸಲು ಪ್ಲ್ಯಾನ್ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಅವರು ಬಯಸಿದ್ದಂತೆ ಅಥವಾ ಹೇಳಿಕೊಂಡಿದ್ದಂತೆ, ಹೇಳಿಕೊಂಡಿದ್ದಂತೆ ಅವರ ಬಂಧನವಾಗಿಲ್ಲ. ಬಟ್ ಒಂದು ಭಾಗವಾಗಿ ಆರೋಪ ಪಟ್ಟಿಯಾಗಿದೆ. ಕಾಕತಾಳೀಯ ಎಂಬಂತೆ ಇನ್ನೇನು ಚುನಾವಣೆಗೆ 1 ವರ್ಷ ಇರುವ ಈ ಸಂದರ್ಭದಲ್ಲಿ DKಶಿ ವಿರುದ್ಧ ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದೆಹಲಿಯ ಕೋರ್ಟ್ನಲ್ಲಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪ ಪ್ರಕರಣದಲ್ಲಿ ತನಿಖೆ ಆರಂಭವಾದ 2 ವರ್ಷಗಳ ನಂತರ ಈ ಚಾರ್ಜ್ ಶೀಟ್ ಆರೋಪ ಪಟ್ಟಿ ನ್ಯಾಯಾಲಯಕ್ಕೆ ಬಂದಿದೆ. ಸದ್ಯದಲ್ಲೇ ಕೋರ್ಟು ಸಹಜವಾಗಿ DKಶಿಗೆ ಸಮನ್ಸನ್ನು ಕೊಡುತ್ತೆ, ತದನಂತರ ವಿಚಾರಣೆಯನ್ನು ನಡೆಸುತ್ತೆ. ಯಾವ ಅನುಮಾನನೂ ಇಲ್ಲ, ಏನಾಗ್ಬೋದು ಗೊತ್ತಿಲ್ಲ. ಈ ಬೆಳವಣಿಗೆಗೆ ಎಂದಿನಂತೆ DK ಶಿವಕುಮಾರ್ ಒಂದು ರಾಜಕೀಯ ಬಣ್ಣವನ್ನು ಕೊಟ್ಟರು. ಯಾರಿಂದ BJPಗೆ ತೊಂದರೆ ಇದೆಯೋ ಅಂತಹವರನ್ನು ಈ ಮೂಲಕ ದಮನ ಮಾಡುವಂತಹ ಯತ್ನ ನಡೆದಿದೆ. ಒಂದು, ಅವರ ಜೊತೆ ಹೋಗಬೇಕು, ಇಲ್ಲಾಂದರೆ ಅವರಿಗೆ ಶರಣಾಗಬೇಕು. ಆದರೆ ನಾನು ಆ ಗುಂಪಿಗೆ ಸೇರಿಲ್ಲ, ಎಲ್ಲವನ್ನು ಎದುರಿಸುತ್ತೇನೆ, ನಾನು ತಪ್ಪು ಮಾಡಿಲ್ಲ ಅಂತ ಅಂದಿದ್ದಾರೆ. ಆದರೆ ಅವರ ಸೋದರ DK ಸುರೇಶ್ ಮಾತನಾಡಿ, ಇಂದು ಕೋರ್ಟ್ಗಳು ಒತ್ತಡ ಎದುರಿಸುತ್ತಿವೆ. ವೆರಿ ಸಿಗ್ನಿಫಿಕೆಂಟ್ ಇದು ನನ್ನ ಪ್ರಕಾರದಲ್ಲಿ. ಇಂದು ಕೋರ್ಟ್ಗಳು ಒತ್ತಡ ಎದುರಿಸುತ್ತಿವೆ. ಓಕೆ, ಒತ್ತಡ ಅಂದರೆ ಯಾವುದೇ ರೀತಿ ಒತ್ತಡ ಅನ್ಕೋಬೋದಾಗಿತ್ತು. ಕೇಸ್ಗಳು ಹೆಚ್ಚಾಗಿದೆ ಒತ್ತಡ, ನ್ಯಾಯಾಧೀಶರು ಕಡಿಮೆ ಇದ್ದಾರೆ ಒತ್ತಡ, ಈ ಥರ ಏನಾದ್ರು ಅನ್ಕೋಬೋದಿತ್ತು. ಬಟ್ ನೆಕ್ಸ್ಟ್ ಸೆಂಟೆನ್ಸ್, ಹಾಗಾಗಿ ನ್ಯಾಯ ನಿರೀಕ್ಷೆ ಸಾಧ್ಯವಿಲ್ಲ ಎಂದಿದ್ದಾರೆ. ದ್ಯಾಟ್ಸ್ ಸ್ವಲ್ಪ ಟಫ್ ಆಗಬಹುದು ಅವ್ರಿಗೆ ಅದನ್ನು ಅರಗಿಸ್ಕೊಳ್ಳೋಕ್ಕೆ. ಮುಂದೆ ಯಾರು ಒಬ್ಬರು ಅದಕ್ಕೆ ಆಕ್ಷೇಪವನ್ನು ತೀವ್ರವಾಗಿ ಎತ್ತಿದ್ದಾರೆ. ನಾ ಹೇಳ್ತಿರೋದು ಇದೇ ಪ್ರಕರಣದಲ್ಲಿ DK ಶಿವಕುಮಾರ್ 48 ದಿನ ತಿಹಾರ್ ಜೈಲಿನಲ್ಲಿ ಇದ್ದರು ಎಂಬುದು ಕೂಡ ಈಗ ನೆನಪಿಸ್ಕೋಬಹುದು. ಮಾಡ್ತಾರೆ 100% ಯು ಟೇಕ್ ಇಟ್ ಫ್ರಮ್ ಆಗಸ್ಟ್. ದೇ ಡೂ ದೇರ್ ಬೆಸ್ಟ್. ಏನೇನು ಬೇಕೋ ಎಲ್ಲ ಯಾವ ಬತ್ತಳಿಕೆ ಯಾರು ಇಟ್ಕೊಂಡಿದ್ದಾರೆ ಅನ್ನೋದು ನಂಗೆ ಗೊತ್ತಿದೆ. ಆಲ್ ಪಾರ್ಟೀಸ್ ದೇ ಡೂ ದೇರ್ ಬೆಸ್ಟ್. ಮಾಡೇ ಮಾಡ್ತಾರೆ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕ್ರಿ, ಚುನಾವಣೆ ಮೇಲೆ ಗೆಲ್ಲೇಬೇಕು, ಸೋಲ್ಲೇಬೇಕು. ಯಾರು ಅವ್ರಿಗೆ ರಾಜಕೀಯವಾಗಿ ತೊಂದರೆ ಇದೆ ಅಂಥವನ್ನೆಲ್ಲ ನಿರ್ಮೂಲನೆ ಮಾಡೋಂಥ ಒಂದು ಪದ್ಧತಿ. ಇಲ್ಲ ಅವ್ರ ಜೊತೆ ಹೋಗ್ಬೇಕು, ಇಲ್ಲ ಅವ್ರಿಗೆ ಸರೆಂಡರ್ ಆಗಬೇಕು, ಇಲ್ಲ ಅಂದ್ರೆ ಅವ್ರನ್ನ ಮುಗಿಸ್ಬೇಕು. ದೇ ಆರ್ ಇನ್ ದ ಪಾರ್ಟ್ ಆಫ್ ದಟ್ ಪ್ರೋಸೆಸ್. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ನಾನೇನು ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಭಾರತೀಯ ಜನತಾ ಪಕ್ಷದ ಬಂದ ಮೇಲೆ ಎಲ್ಲ ಸಂಸ್ಥೆಗಳು ಕೈ ಕಟ್ಟಿಕೊಳ್ತಿದೆ. ಯಾವ ಸಂಸ್ಥೆಗೂ ಕೂಡ ತನ್ನದೇ ಆದಂತ ಸ್ವಂತ ಬಲದ ಮೇಲೆ, ಸ್ವಂತ ಇಚ್ಛಾಶಕ್ತಿಯ ಮೇಲೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಇರ್ಬೋದು, CBI ಇರ್ಬೋದು, ED ಇರ್ಬೋದು, ಕೆಲವು ನ್ಯಾಯಾಲಯಗಳು ಇರ್ಬೋದು, ಸೊ ಮಾಧ್ಯಮಗಳಿರ್ಬೋದು, ಇವರಿಂದ ನ್ಯಾಯ ನಿರೀಕ್ಷೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲಿ ಏನೋ ಆಗೋತದೆ ಅಂತ ಹೇಳಿ ಎದುರುಕೊಳ್ಳುವಂತ ಪ್ರಶ್ನೆ ಇಲ್ಲ. ತನಿಖೆಗಳು ಸುದೀರ್ಘವಾಗಿ ಕಳೆದ 4 ವರ್ಷಗಳಿಂದ ನಡೀತಾನೆ ಇದೆ, ಇನ್ನೂ ನಡೀಲಿ. ಉಳಿದೆಲ್ಲ ಕಥೆಗಳು ನನಗೆ ಗೊತ್ತಿಲ್ಲ. ED IT CBI ಡ್ಯಾಶ್ ಮಾಧ್ಯಮಗಳದ್ದು ಹೇಳಿದ್ದಾರೆ. ಮಾಧ್ಯಮಗಳಲ್ಲಿ ಅವರವರಿಗೆ ಬೇಕಾದಂತೆ ಅವರು ನಿಲುವುಗಳಂತೆ ಕೂತ್ಕೊಂಡಿರ್ಬೋದು. ಅದನ್ನು ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರತಿನಿಧಿಸೋದು ಅಂಧ ಸಂಸ್ಥೆ ವಿಚಾರದಲ್ಲಿ ಹೇಳೋದಾದರೆ, ನನಗೆ ಯಾವ ಒತ್ತಡನೂ ಹಾಕೂ ಇಲ್ಲ, ಹಾಕಿದ್ರೆ ಡೋಂಟ್ ಕೇರ್, ವಾಯ ದಾಸಯ್ಯ ಅಂತೀನಿ ಅಷ್ಟೇ, ಕೇಳು ಮಾಡಲ್ಲ ನಾನು. ಪ್ಲಸ್ ಯಾರು ನನ್ನ ಪರ ಇರ್ತೀರೋ ಇರಿ, ಇಲ್ಲದಿದ್ದರೆ ಅವ್ರ ಜೊತೆ ಹೋಗಬೇಕು ಅಂದರೆ ಶರಣಾಗಬೇಕು ಅಂತ DK ಹೇಳ್ತಾರೆ. ಇರ್ಬೋದು ಅಂತ ಇಟ್ಕೊಳ್ಳೋಣ, ಇರಬಹುದು ಅಂತಲೇ ಇಟ್ಕೊಳ್ಳೋಣ. ಬಟ್ ವೈ ಡಸ್ ಇಟ್ ಅಪ್ಲೈ ಟು ಓನ್ಲಿ DK ಆರ್ X ಆರ್ Y ಆರ್ Z? ಫಾರ್ ಎಕ್ಸಾಂಪಲ್, ಚಂದ್ರಶೇಖರ್ ರಾವ್ ಆಂಧ್ರ ತೆಲಂಗಾಣನಲ್ಲಿ BJP ಜೊತೆ ಹೋಗಿಲ್ಲ, ಮಮತಾ ಬ್ಯಾನರ್ಜಿ ಹೋಗಿಲ್ಲ. ಫಾರ್ ಎಕ್ಸಾಂಪಲ್ DMK ಸ್ಟಾಲಿನ್ ಹೋಗಲ್ಲ, ವಿಜಯನ್ ಹೋಗಲ್ಲ ಕೇರಳನಲ್ಲಿ. ದೇ ಆರ್ ನಾಟ್ ಫೇಸಿಂಗ್ ದಟ್ ಪ್ರಾಬ್ಲಮ್. ಬೇರೆ ಬೇರೆ ಕಿರುಕುಳ ಏನಾರು ಇದ್ರೂ ಇರ್ಬೋದೇನೋ ಅವ್ರಿಗೂ, ಬಟ್ ಅವ್ರಿಗೆ ಆ ಥರದ ಪ್ರಾಬ್ಲಮ್ ಇಲ್ಲ. ದಿಸ್ ಈಸ್ ಎ ಪ್ರಾಬ್ಲಮ್ ಆಫ್ ಐದರ್ ಸರಿಯಾದ ಅಕೌಂಟನ್ನು ಇಟ್ಕೊಳ್ಳೋಕ್ಕಾಗದೇ ಇರೋವಂಥದ್ದು, ಅಥವಾ ಇಟ್ಕೊಂಡಿದ್ರೂ ಕಿರುಕುಳ ಕೊಡ್ತಿರೋದಿರ್ಬೋದು. ಓಕೆ, ಇವರು ಸರಿಯಾಗಿ ನನ್ನ ಅಕೌಂಟನ್ನು ಆದಾಯ ಮತ್ತು ವೆಚ್ಚವನ್ನು ನಾನು ಸರಿಯಾಗಿ ಇಟ್ಟುಕೊಂಡಿದ್ದೇನೆ ಎಂಬ ತೀವ್ರ ವಿಶ್ವಾಸ, ಗಟ್ಟಿ ವಿಶ್ವಾಸದಲ್ಲಿ DK ಆಗಲಿ ಅಥವಾ ಅವ್ರ ಸೋದರರಾಗಲಿ ಇದ್ದರೆ ಏನು ಮಾಡ್ತೀಯ? ಮಾಡ್ಕೋ ಹೋಗು ಅನ್ಬೇಕು. ಏನು ಮಾಡ್ತೀಯ ನೀನು? ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ತೀಯೇನಾ? ಏನು ಮಾಡ್ತೀಯ? ಮಾಡ್ಕೋ ಹೋಗು ಅನ್ಬೇಕಪ್ಪ ಇದ್ದರೆ.
ಅದು ಇಲ್ಲದಿದ್ದರೆ ಒಂದು ವೇಳೆ ಈ ಕೇಸನ್ನು ನಾನು ಹೇಳೋದು ಬೇರೆ ಕೇಸಲ್ಲಾಗಿದ್ರೂ ಕೆಲವು ಸಾಕ್ಷಿಗಳನ್ನು ಸೃಷ್ಟಿ ಮಾಡುವುದು ಅಥವಾ ಸಾಕ್ಷ್ಯಗಳನ್ನು ತಮಗೆ ಬೇಕಾದಂತೆ ಹೇಳಿಸಿ ಬಿಡುವುದು, ಪಿತೂರಿ ಮಾಡುವುದು, ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಕ್ರಿಮಿನಲ್ ಕೇಸಲ್ಲಿ ಮಾಡಬಹುದು ಅಂದ್ಕೊಳ್ಳೋಣ, ಮಾಡಿದಾರ ಬಿಟ್ಟಿದಾರ ಮಾಡಬಹುದು ಅಂತ ಇಟ್ಕೊಳ್ಳೋಣ. ಆದರೆ ಇದು ದಾಖಲೆ ಆಧಾರಿತ ಕೇಸ್. ಇದು ಕಾಸು ಒಳಕ್ಕೆ ಹೆಂಗೆ ಬಂತು, ಕಾಸು ಹೆಂಗೆ ಹೊರಕ್ಕೆ ಹೋಯಿತು, ಇದನ್ನು ಯಾವನು ತಿಪ್ಪರ್ಲಾಗ ಹೊಡೆದ್ರು ಬದಲಾಯಿಸೋಕ್ಕಾಗಲ್ಲ. ಒಂದು ವೇಳೆ ಅವನು ಬದಲಾಯಿಸಿದ್ರು ನಿಮ್ಮ ಹತ್ರ ಇರಬೇಕು ಅದ್ರದ್ದು ಮೂಲ. ಅವ್ನು ಬದಲಾಯಿಸೋಕ್ಕಾಗಲ್ಲ. ಅವನು ಕಿರುಕುಳ ಕೊಡ್ಬೋದು, ನಾನು ಕೊಡಲ್ಲ ಅಂತ ಹೇಳಲ್ಲ. ಕೋರ್ಟಿಗೆ ಕರೆಸು, ಅರೆಸ್ಟ್ ಮಾಡು, ಬೇಲ್ಗೆ ಹಾಕೋಂಗೆ ಮಾಡ್ಕೋ, ಇದೆಲ್ಲ ಕಿರುಕುಳ ಕೊಡ್ಬೋದು. ಬಟ್ ದೇ ಕಾಂಟ್ ಡೂ ಎನಿಥಿಂಗ್ ಬಿಯಾಂಡ್ ದಟ್. ಏನು ಮಾಡ್ಬೋದು? ಆಮೇಲೆ ದಾಖಲೆ ನನ್ನ ಹತ್ರ ಇದ್ದಾರೆ. ಏನೋ ನೋಡೋಣ ಅದನ್ನು ಹೇಗೆ ಮಾಡ್ತಾರೆ ಅವರು ಅಂತ ನನಗೆ ಗೊತ್ತಿಲ್ಲ. ಅವರು ಶಿವಕುಮಾರ್ ಸಣ್ಣದಾಗಿ ಒಂದು ಅರ್ಲಿ ಅಟ್ಯಾಕನ್ನು ಸ್ಟಾರ್ಟ್ ಮಾಡಿಕೊಂಡ್ರು ಅನ್ಸುತ್ತೆ. ಮೊನ್ನೆ ಮಾತಾಡಿದಾಗ 14-15 ದಿನದಿಂದ ನಮ್ಮ ಟಿ ವಿ ಜೊತೆಯಲ್ಲಿ ನನ್ನ ಕೊಲೀಗ್ ಸುಖೇಶನ ಮಾತಾಡಿಸ್ತಾ ಇದ್ದಿದ್ದು. ಅವಾಗ ಒಂದು ಅರ್ಲಿ ಅಟ್ಯಾಕ್ ಸ್ಟಾರ್ಟ್ ಮಾಡಿದ್ರು. ಆಂಟಿಸಿಪೇಟಿಂಗ್ ಸಮ್ ಟ್ರಬಲ್, ಅರೆಸ್ಟ್ ಆಗ್ಬೋದು ಇದು ಅಂತ ಲೆಕ್ಕ ಹಾಕಿದ್ದಾರೆ. ದಟ್ಸ್ ಓಕೆ. ಆಗತ್ತೋ ಬಿಡುತ್ತೋ ಆಗಲ್ವೋ ಪ್ರಶ್ನೆ ಬೇರೆ. ಅದು ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಗೋದ್ಮೇಲೆ ಮತ್ತೇನು ಅವ್ರನ್ನ ಅರೆಸ್ಟ್ ಮಾಡಬೇಕಾದ ನೆಸಿಟಿ ಇಲ್ಲ. ಈ ಪ್ರಕರಣದಲ್ಲಿ ನಾನು ಹೇಳೋದು, ಒಮ್ಮೆ ಚಾರ್ಜ್ ಶೀಟ್ ಆದಮೇಲೆ ಏನಕ್ಕೆ ಅರೆಸ್ಟ್ ಮಾಡೋಕ್ಕೆ ಹೋಗಬೇಕು? ಬೇರೆ ಪ್ರಕರಣ ನನಗೆ ಯಾವ್ದಾರು ಇದ್ರೂ ಗೊತ್ತಿಲ್ಲ. ಓಕೆ, ಏನು ಹಂಗಾರೆ ಚಾರ್ಜ್ ಶೀಟಲ್ಲಿ ಕ್ವಿಕ್ಕಾಗಿ ನೋಡ್ಬಿಡೋಣ, ಆಮೇಲೆ ಉಳಿಸೋದಿಗೆ ಬರೋಣ. ಹಿಜಾಬ್ ಇದೆಯಲ್ಲ ಇನ್ನು ನಮ್ಮನ್ನು ಹಾಕೊಂಡು ಓಡಾಡೋಕ್ಕೆ. ಹಾಂ, ಇಲ್ಲೇ ಹಿಜಾಬ್ ಹಾಕೊಳ್ಳೇ ಕೂತು ಓಡಾಡ್ತಿದ್ದಾರೆ. ಆಫ್ಘಾನಿಸ್ತಾನದಲ್ಲಿ ಹೆಣ್ಮಕ್ಳು ಟಿ ವಿ ಆ್ಯಂಕರ್ಗಳು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ನಮಗೆ ಮಕ್ಕ ಕಟ್ಕೊ ಅಂತಂದರೆ. ಅಲ್ಲಿ ಗಂಡು ಮಕ್ಕಳು ಆ್ಯಂಕರ್ಗಳು ನಾವು ನಿಮ್ಮ ಜೊತೆ ಸೇರ್ಕೋತೀವಿ, ನಮ್ಮ ಮಕ್ಕಳಿಗೆ ಮಾಸ್ಕ್ ಹಾಕೊಂಡು ಕೂತಿದ್ದಾರೆ. ಚೆನ್ನಾಗಿದೆ ಇದು ಸಿಸ್ಟಮ್ಗಳು ಎಲ್ಲ. ಆಲ್ ರೈಟ್, ಆಮೇಲೆ ನೋಡೋಣ. DKಶಿ ವಿರುದ್ಧ ಆರೋಪ ಪಟ್ಟಿಯಲ್ಲಿ ಇರುವ ಪಟ್ಟಿ ಮಾಡಿಕೊಂಡಿರೋದವರು ಇಡಿನವರು ಹೀಗೆ: ಒಟ್ಟು 800 ಕೋಟಿ ರೂಪಾಯಿ ಮೌಲ್ಯದ ಬೇನಾಮಿ ಆಸ್ತಿ ಅಂತ ಹೇಳುತ್ತಿದ್ದಾರೆ. ಆಲ್ ರೈಟ್, ದ ಮೊಮೆಂಟ್ ಬೇನಾಮಿ ಆಸ್ತಿ ಅನ್ನೋ ಪದ ಬಂದ ಕೂಡಲೇ ದಿ ಓನರ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಅಂದರೆ ಅದು ಹೌದು ಬೇನಾಮಿ ಈ ರೀತಿಯಲ್ಲಿ ಎಂದನ್ನು ಇಡಿ ತೋರಿಸ್ಬೇಕಾಗತ್ತೆ. ನಾಳೆ ಇಟ್ ಹ್ಯಾಸ್ ಟು ಪ್ರೂವ್, ಅದನ್ನು ಸಾಬೀತು ಮಾಡಬೇಕು ಹೇಗೆ ಬೇನಾಮಿ ಅದು ಅಂತ. ಕುಟುಂಬಸ್ಥರ ಹೆಸರಿನಲ್ಲಿ 200 ಕೋಟಿ ರೂಪಾಯಿ ಠೇವಣಿ ಇದೆ ಅಂತ ಇದ್ರೆ ಇರುತ್ತದು, ಅದನ್ನೇನು ಔಸಿಟ್ಕೊಳ್ಳೋಕ್ಕಾಗಲ್ಲ ಠೇವಣಿನ. ಕುಟುಂಬ ಅಥವಾ ಕುಟುಂಬಸ್ಥರ ಹೆಸರಿನಲ್ಲಿ ನಾನು, ನನ್ನ ಶ್ರೀಮತಿ, ಮಕ್ಕಳು ಡ್ಯಾಶಲ್ಲಿ ಒಂದು 10 ಲಕ್ಷ 30 ಲಕ್ಷ ಅಂತ ಠೇವಣಿ ಇದ್ದಾರೆ, ಅದನ್ನು ಔಸಿಟ್ಕೊಳ್ಳೋಕ್ಕಾಗಲ್ಲ. ಬ್ಯಾಂಕ್ ದಾಖಲೆನೆಲ್ಲರೂ ಇರಲೇಬೇಕಲ್ಲ, ಅದೇನು ಔಸಿಟ್ಕೊಳ್ಳೋಕ್ಕಾಗಲ್ಲ ಅದನ್ನ. ಆಮೇಲೆ ಠೇವಣಿ ಇಡೋನು ಅದು ವೈಟ್ ಮಾರ್ಗದಲ್ಲಿ ಬರೆದಿದ್ರೆ ಠೇವಣಿ ಇಡೋಷ್ಟು ಧೈರ್ಯ ತೋರಿಸಲ್ಲ. 20 ಬ್ಯಾಂಕು 317 ಖಾತೆ ಮೂಲಕ ಹಣ ವರ್ಗಾವಣೆ ಆಗಿದೆ ಅಂದರೆ, ಈ 317 ಖಾತೆ ಯಾರದ್ದು ಐ ಹ್ಯಾವ್ ನೋ ಐಡಿಯಾ, ಬಿಕಾಸ್ ಆ ಡೀಟೇಲ್ಸ್ ನನ್ನ ಹತ್ರ ಇಲ್ಲಿಲ್ಲ. DKದೇ 317 ಕೋಟಿ ಬ್ಯಾಂಕ್ ಅಕೌಂಟಾ ಅಥವಾ ಅವರ ಕುಟುಂಬಸ್ಥರು ಡ್ಯಾಶ್ ಅಕ್ಕ ತಂಗಿ ಮಾವ ಚಿಕ್ಕಪ್ಪ ಫ್ರೆಂಡ್ಸು ಎಲ್ಲರದು ಸೇರಾ ಗೊತ್ತಾಗ್ತಿಲ್ಲ. ವಿದೇಶಿ ಬ್ಯಾಂಕ್ ಖಾತೆ ಮೂಲಕ ಹಣಕಾಸು ವ್ಯವಹಾರ ನಡೆದಿದೆ. ದ್ಯಾಟ್ ಹ್ಯಾಸ್ ಟು ಬಿ ಆನ್ಸರ್ಡ್. ವಿದೇಶಿ ಇದಕ್ಕೆ ದುಡ್ಡು ಹಾಕೋ ತಪ್ಪು ನಾನು ಹೇಳಿಲ್ಲ, ಹಾಕ್ಲೂಬೋದು, ಬಿಸ್ನೆಸ್ ಫ್ಲಾಪು ಆಗ್ಬೋದು, ಇನ್ನೇನೋ ಆಗ್ಬೋದು, ಹಾಳಾಗೋಗ್ಬೋದು ಆ ದುಡ್ಡು. ಬಟ್ ದಟ್ ನೀಡ್ಸ್ ಟು ಬಿ ಎಕ್ಸ್ಪ್ಲೈನ್ಡ್ ಅಷ್ಟೇ ಲೀಗಲಿ. ಮತ್ತು ಆ ದುಡ್ಡು ಹೆಂಗೆ ಬಂತು ಅನ್ನೋದನ್ನು ಹೇಳಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಅದನ್ನೇ ಹೇಳಿದ್ದಿದ್ದು, ರಿವರ್ಸ್ ಮಾಡೋದು ಅಂತ ಒಂದಿತ್ತು, ಮಾರಿಷಿಯಸ್ ರೂಟ್ ಅಂತ ಕರೀತಿದ್ರು. ಇವೆಲ್ಲ ನಡೆದಿದೆ, ಈ ದೇಶದಲ್ಲಿ ನಡೆದಿಲ್ಲ ಅಂತ ಯಾವನು ಹೇಳಂಗಿಲ್ಲ ಇದನ್ನೆಲ್ಲ. ಬಟ್ ಇವ್ರ ಕೇಸಲ್ಲ ನಾನು ಹೇಳ್ತಿರೋದು, ಜನರಲ್ ಕೇಸಲ್ಲಿ. ಭಾರತದಲ್ಲಿ ಏನೋ ಒಂದು ಕೆಲಸ ಮಾಡಿಕೊಟ್ಟು ಆ ಲಂಚದ ಹಣವನ್ನು ಇನ್ನೆಲ್ಲೋ ದೇಶದಲ್ಲಿ ಡೆಪಾಸಿಟ್ ಮಾಡಿಸಿ ಆ ದೇಶದಿಂದ ವಿದೇಶಿ ಬಂಡವಾಳ ಹೂಡಿಕೆ ಅಥವಾ ಇನ್ನಿತರ ಲೂಪೋಲ್ಗಳೇನಿದೆ, ಕಾನೂನಲ್ಲಿ ಇರುವಂತಹ ಸೋರಿಕೆ ರಂಧ್ರಗಳೇನಿವೆ, ಆ ಮೂಲಕ ಆ ಹಣವನ್ನು ಭಾರತದಲ್ಲಿ ಬಂಡವಾಳ ರೂಪದಲ್ಲೋ ಬೇರೆ ರೂಪದಲ್ಲೋ ಭಾರತಕ್ಕೆ ವಾಪಸ್ ತರೋದು ನಡೆದಿದೆ. ದೀಸ್ ಆರ್ ಆಲ್ ರೂಟ್ಸ್ ದಟ್ ಹ್ಯಾವ್ ವರ್ಕ್ಡ್. ರೀರೂಟಿಂಗ್ ಮನಿಗಳಾಗಿದೆ. ಮನಿ ಬ್ಯಾಕ್ ಆ್ಯಂಡ್ ಫೋರ್ತ್ ಓಡಾಡಿದೆ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ಕೆಲವು ಪ್ರಕರಣಗಳಲ್ಲಿ ಕಂಪನಿನೇ ಸ್ಟಾರ್ಟ್ ಆಗದೆ ಅದರ ಷೇರು ಬೆಲೆ 10 ರೂಪಾಯಿ ಇದ್ದರೆ ಕಂಪನಿನೇ ಸ್ಟಾರ್ಟ್ ಆಗಿಲ್ಲ, 3,000 ರೂಪಾಯಿ ವ್ಯಾಲ್ಯೂ ಮಾಡಿ ತೊಗೊಂಡಿರೋದು ಇದೆ, ಅಥವಾ 2,000 ರೂಪಾಯಿ ವ್ಯಾಲ್ಯೂ ಮಾಡಿ ಆ ತಗೊಂಡಿದ್ದ ಗಿರಾಕಿಗೆ ಇನ್ಯಾವುದೋ ಹೆಲ್ಪ್ ಮಾಡಿಕೊಟ್ಟಿರೋದು ಇದೆ. ಆಮೇಲೆ ಇದ್ದಕ್ಕಿದ್ದಂತೆ ಅದು ಕಂಪನಿ ಲಾಸ್ ಅಂತೇಳಿ
ಅವ್ನು 2,000 ರೂಪಾಯಿಗೆ ತಗೊಂಡ್ರೆ ಗಿರಾಕಿ ಶೇರನ್ನು ಅದೆಷ್ಟು 25 ರೂಪಾಯಿ ವ್ಯಾಲ್ಯೂ ಅಂತ ಇಟ್ಕೊಳ್ಳೋಣ ಅದರಲ್ಲಿ 22 ರೂಪಾಯಿ ಅಷ್ಟೇ. ನಾನೇನು ಮಾಡೋಕ್ಕಾಗಲ್ಲ, ಇದು ಲಾಸ್ ಇದ್ದಂಗೆ ಬೇಡ ಬಿಸ್ನೆಸ್ ತಗೊಳ್ರಿ 22 ರೂಪಾಯಿಗೆ ಅಂತ ಕೊಟ್ಟೋಗಿರೋದಿದೆ. ಯಾಕೆ ಕೊಟ್ಟ ಆ ಮೊತ್ತ, ಯಾಕೆ ಕೊಟ್ಟ ಈ ಮೊತ್ತ, ಇವೆಲ್ಲ ನಡೆದಿಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಪ್ರಕರಣಗಳಲ್ಲಿ ಇಲ್ಲಿ ನಂಗೆ ಗೊತ್ತಿಲ್ಲ ಯಾವ ರೀತಿ ವರ್ಗಾವಣೆ ಆಗಿದೆ ಆಗಿಲ್ಲ ಅಂತ. ಪುತ್ರಿ ಹೆಸರಿನಲ್ಲಿ 108 ಕೋಟಿ ರೂಪಾಯಿನ ಅಕ್ರಮ ವ್ಯವಹಾರ ಇದೆ ಅಂತ ಇವರು ಹೇಳ್ತಿದ್ದಾರೆ. ಇವ್ರು ಹೇಳಿದ ತಕ್ಷಣ ಅದು ಪರಮಸತ್ಯವೆಂದು, ಸಂವಿಧಾನದ ಭಾಗವಾಗಿ ಅದು ಉಚ್ಚಾರ ಆಗೋಗಿದೆ ಅಂತಾನು ಏನಲ್ಲ. ಟುಮಾರೋ ಇವೆಲ್ಲವನ್ನ ಪ್ರೂವ್ ಮಾಡಬೇಕು ಕೋರ್ಟಲ್ಲಿ. ಕಷ್ಟ ಇದೆ, ಸುಲಭ ಅಲ್ಲ. ಪುತ್ರಿಯ 48 ಕೋಟಿ ರೂಪಾಯಿ ಯಾವುದೋ ಸಾಲ ಇದೆಯಂತೆ, ಅದಕ್ಕೆ ಮೂಲ ಏನು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಇದ್ದಾರೆ. ದೆಹಲಿಯ ನಿವಾಸದಲ್ಲಿ ಆಗ ರೈಡ್ ಆದಾಗ ಅದೇನೋ ದುಡ್ಡು ತೋರಿಸ್ತಿದ್ರಲ್ಲಪ್ಪ, ಕಂತೆ ಅಲ್ಲಿ ತೋರಿಸಿದ್ದೇನೋ, ಅದರೊಂದು 8.25 ಕೋಟಿ ರೂಪಾಯಿಗೆ ಲೆಕ್ಕ ಸಿಗ್ತಾ ಇಲ್ಲ, ಲೆಕ್ಕ ಕೊಟ್ಟಿಲ್ಲ ಅಂತಿದ್ದಾರೆ. ಡಿ ಕೆ ಕುಟುಂಬದ ಹೆಸರಿನಲ್ಲಿ ಒಟ್ಟು 300 ಆಸ್ತಿ ಇದೆಯಂತೆ. ಡಿ ಕೆ ಶಿ ಹೆಸರಲ್ಲಿ 24, ಸುರೇಶ್ ಹೆಸರಲ್ಲಿ 27, ತಾಯಿ ಹೆಸರಲ್ಲಿ 38 ಆಸ್ತಿ. ಇವೆಲ್ಲ ಉಳಿದಿದ್ದವ್ರ ಹೆಸರಲ್ಲಿ ಯಾರ್ದು ಹೆಸರಲ್ಲಿ ಇರಬಹುದು. ಆಸ್ತಿ ಇರೋದು ಬಿಡೋದು ಬೇರೆ ವಿಚಾರ. ಬಟ್ ಆಸ್ತಿಯ ಸಂಪಾದನೆ ಮತ್ತು ಸೃಜನೆ ಎಲ್ಲಿಂದ ಆಯಿತು, ಹೇಗಾಯಿತು, ಅದು ಕ್ರಮಬದ್ಧವಾಗಿಯೂ ನ್ಯಾಯಬದ್ಧವಾಗಿಯೂ ಆಗಿದೆಯೋ ಆಗಿಲ್ಲವೋ, ದಟ್ ಇಸ್ ಆಲ್ ದ ಬೇಸಿಕ್ ಕ್ವಶನ್. ಇದು 7 ವರ್ಷದಲ್ಲಿ ಕೃಷಿಯಿಂದ 120 ಕೋಟಿ ರೂಪಾಯಿ ಆದಾಯವನ್ನು ತೋರಿಸಿದ್ದಾರೆ. ದ್ಯಾಟ್ಸ್ ರಿಯಲಿ ಅಮೇಝಿಂಗ್. ಈ ಪ್ರಕರಣ ಅಲ್ಲದಿದ್ದರೂ ಬೇರೆ ಪ್ರಕರಣ ತಗೊಂಡ್ರೂ ಅಮೇಝಿಂಗ್ ಆಗಿರೋದು, ಭಾರತದಲ್ಲಿ ಕೃಷಿಯನ್ನ ಅತ್ಯಂತ ಲಾಭದಾಯಕ ಉದ್ಯಮ ಅಂತ ತೋರಿಸುತ್ತಿರುವವರ ಪಟ್ಟಿಯಲ್ಲಿ ಬೆಂಗಳೂರು 1ನೇದೋ 2ನೇ ಸ್ಥಾನದಲ್ಲೋ ಇದೆ. 3,000 4,000 ಜನ ಕೆಲವು ಆದಾಯಗಳನ್ನು ತೋರಿಸಿರೋದು ಕೃಷಿನಲ್ಲಿ. ಅಮೇಝಿಂಗ್. ಅದು ನಾನು ಈ ಪ್ರಕರಣಕ್ಕೆ ಹೇಳ್ತಿಲ್ಲ, ಐ ಆಮ್ ಟಾಕಿಂಗ್ ಜನರಲ್ ಡಾಟಾ ಸ್ಟ್ಯಾಟಿಸ್ಟಿಕ್ಸ್ನ. ಬೆಂಗಳೂರಿನಲ್ಲಿ ಅತಿ ಹೆಚ್ಚಿದ್ದಾರೆ ಕೃಷಿ ಆದಾಯದಿಂದ ನನಗೆ ಬಂದಿರುವ ಮೂಲ ಇದು. ಆದರೆ ಆ ಸಂದರ್ಭಗಳಲ್ಲಿ ಕೃಷಿಯನ್ನು ಅವಲಂಬಿಸಿರಬಹುದಾದ ರೈತ ನೆಗೆದು ಬಿದ್ದು ನಲ್ಲಿಕಾಯಾಗೋಗಿದ್ದಾನೆ. ಹೌ ನobody knows that there must be some ಮಿರಕಲ್ ಕ್ರಾಪ್ ಇರಬೇಕದು ಅಷ್ಟೇ. ದಿಸ್ ಇಸ್ ಎ ವೆರಿ ಸೀರಿಯಸ್ ಇಶ್ಯೂ ಆ್ಯಕ್ಚುಲಿ. ಬಿಕಾಸ್ ಕೃಷಿಯಲ್ಲಿ ಬಂದ ದುಡಿಮೆಗೆ ಟ್ಯಾಕ್ಸ್ ಇಲ್ಲ. ದ್ಯಾಟ್ಸ್ ಎನ್ ಅನದರ್ ಅಡ್ವಾಂಟೇಜ್. ಮತ್ತು ಕೃಷಿಯಲ್ಲಿ ಬಂದ ಆದಾಯವನ್ನು ಆಯಾ ವರ್ಷದ್ದನ್ನು ಪರಿಶೀಲನೆ ಮಾಡೋದಕ್ಕೆ ಐ ಟಿ ಕೈಲಿ ಆಗಲ್ಲ. ಸಾಮಾನ್ಯವಾಗಿ ಡಿಕ್ಲೇರ್ಡ್ ಅಮೌಂಟನ್ನು 2 ವರ್ಷ 3 ವರ್ಷ ಬಿಟ್ಕೊಂಡು ಕ್ರಾಸ್ ಚೆಕ್ ಮಾಡ್ತಾರೆ ಅವರು. ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಮಾಡೋಕ್ಕೆ ಹೋದ್ರು ಅಂತ ಇಟ್ಕೊಳ್ಳೋಣ. ಮಾವಿನ ತೋಪು ತೋರಿಸ್ತಾ ಇದ್ದೀನಪ್ಪ, ಈ ಮಾವಿನ ತೋಪಲ್ಲಿ ನನಗೆ ಏನು ಫಲ ಬಂತು ಅಂತೀರಿ? ತಪ ಉದುರ್ಬಿಡ್ತು ಹಂಗೆ ಹಣ್ಣು ಕಾಯಿ. ನಾನು ಅನ್ಕೊಂಡಿದ್ದಂಗೆ ಟನ್ ಬರಬೇಕು ಅಂದರೆ 3 ಟನ್ 4 ಟನ್ ಒಂದೊಂದು ಹಣ್ಣು ಈ ಸೈಜು, 2 ಕೆಜಿ 4 ಕೆಜಿ 6 ಕೆಜಿ ಒಂದೊಂದು ಹಣ್ಣು. ಎಂಥ ಫಲ ಅದು! ಅಬಾಬಾಬಾ ಇರ್ಬೋದು, ಹೆಂಗಪ್ಪ. ಹಾಗಾದ್ರೆ ಅದರಿಂದ ಬಂತು ಸರ್ 9 ಕೋಟಿ, ನಾನೇನು ಮಾಡಲಿ? ಆಯ್ತಪ್ಪ, ತೋಟ ನೋಡೋಣ ಅಂತ ತೋಟ ನಾವು ನೋಡಬಿಡ್ತೀವಿ ಅಂತ ಏನಾರು ಅಲ್ಲಿಗೆ ಹೋದರೆ ಇಲ್ಲ ಅನ್ಕೊಳ್ಳೋಣ ಅಲ್ಲಿ ತೋಟ, ಅಥವಾ ಮರ ಯಾವುದೋ ಸಣ್ಣ ಪುಟ್ಟ ಇವೆ ಅಂತ ಅನ್ಕೊಳ್ಳೋಣ. ಹೇಳ್ತಾರೆ ತೋಟ ಇಲ್ಲ ಸರ್, 2 ವರ್ಷದಿಂದ ನೀರು ಹಾಕಲಿಲ್ಲ, ಮ್ಯಾನೇಜೇ ಮಾಡಿಲ್ಲ, ತೋಟ ಹೋಗ್ಬಿಟ್ಟಿದೆ ತೋಟ. ದೇರ್ ಆರ್ ಲೂಪ್ಹೋಲ್ಸ್ ಅವೈಲಬಲ್. ಬಟ್ ಈ ಪ್ರಕರಣ ಐ ಹ್ಯಾವ್ ನೋ ಐಡಿಯಾ. ಬಟ್ ಈ ಕೃಷಿ ಆದಾಯದ ಮಾತ್ರ ಒಂದು ಕಣ್ಣು ಇಟ್ಕೊಂಡಿದ್ದಾರೆ ಭಾಳ ಜನ. ಹೌ ಈ ಕೃಷಿ ಆದಾಯ ಕೆಲವು ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೆ ಈ ರೀತಿ ತರುತ್ತೆ ಆದಾಯನ ಅಂತ ಒಂದಿದೆ. ನೋಡೋಣ ಈ ಪ್ರಕರಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಪ್ರೂವ್ಡ್. ಎಸ್, ಮುಂದಕ್ಕೆ ಸರ್, ಚಾರ್ಜ್ ಶೀಟ್ ಯಾಕೆ ಡಿಲೇ ಆಯಿತು ಅಂತ ಕೇಳ್ಬೋದಾ? ಇವರು ತರಾವರಿ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಆಗಿರ್ಬೋದು, ಕೋರ್ಟಿಂದ ಅದಕ್ಕೆ ಪರ್ಮಿಷನ್ ತೊಗೊಂಡಿರ್ತಾರೆ, ಇನ್ವೆಸ್ಟಿಗೇಷನ್ ಮುಗಿದೇ ಇರ್ಬೋದು, ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಅವ್ರಿಗೆ ಹೊಸದಾದ ಯಾವ್ದಾದ್ರು ದಾಖಲೆಗಳು ಬಂದಿರಬಹುದು, ಅಥವಾ ದಾಖಲೆ ಸಿಗತ್ತೆ ಅಂತ ಅವ್ರಿಗೆ ಪ್ರಯತ್ನ ಪಟ್ಟಿರಬಹುದು. ಈ ರೀತಿ 10 ಹಲವಾರು ಕಾರಣ ಇರುತ್ತೆ. ಅನ್ಲೆಸ್ ದಿ ಕೋರ್ಟ್ ಟೇಕ್ ಅಬ್ಜೆಕ್ಷನ್, ಏನಾಗಲ್ಲ. ಅದರಿಂದ ತಡ ಆದರೂ ಏನಾಗಲ್ಲ. ನನಗೆ ತಡ ಆಗಿದ್ದು ದೊಡ್ಡದಲ್ಲ ಇಶ್ಯೂ ಇದು. ಹೇಗೆ ಹ್ಯಾಂಡಲ್ ಮಾಡ್ತಾರೆ ಇದನ್ನು ಮುಂದಕ್ಕೆ ಬೋತ್ ಡಿ ಕೆ ಅಂಡ್ ಕೋರ್ಟ್ ಅಥವಾ ಇಡಿ ನೋಡೋಣ. ನಿನ್ನೆ ಮಂಗಳೂರಿನ ಮಳಲಿಯಲ್ಲಿ ನಿನ್ನೆ ತಾಂಬೂಲ ಪ್ರಶ್ನೆಯನ್ನ ಕೆಪಿಸಿಸಿ ಅಧ್ಯಕ್ಷರು ಪ್ರಶ್ನೆ ಮಾಡಿದ್ರು. ಪೂಜೆ ಮಾಡಿದವರನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿದ್ರು. ಆದರೆ ಇಂದು ಇಡಿ ಚಾರ್ಜ್ ಶೀಟ್ ಸಲ್ಲಿಸುವ ಮುನ್ನ ಡಿಕೆ ಶಿವಕುಮಾರ್ ಅವರೇ ಶತ್ರುನಾಶ ಹಾಗೂ ಅಡ್ಡಿ ನಿವಾರಣೆಗಾಗಿ ಮನೆಯಲ್ಲೇ ಹೋಮ ಹವನ ನಡೆಸಿದ್ದಾರೆ. ಚಂಡಿಕಾಯಾಗ, ಗಣಹೋಮ, ನವಗ್ರಹ ಹೋಮವನ್ನ 10ಕ್ಕೂ ಹೆಚ್ಚು ಅರ್ಚಕರ ತಂಡವನ್ನ ಕರೆಸಿ ನಡೆಸಿದ್ದಾರೆ. ಮಾಜಿ ಮಂತ್ರಿ ಈಶ್ವರಪ್ಪ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ.
ಡಿ ಕೆ ಶಿವಕುಮಾರ್ ಅವ್ರ ದಂಪತಿಗಳು ಕೇದಾರಕ್ಕೂ ಎಲ್ಲೋ ದೇವಸ್ಥಾನಕ್ಕೂ ಬಂದು ನೋಡಿದ್ರೆ ಸಂತೋಷ ನನಗೆ. ಹಿಂದುತ್ವದ ಬಗ್ಗೆ ಟೀಕೆ ಮಾಡಲಿ ಅಂತ ಅಭ್ಯಂತರ ಇಲ್ಲ. ಡಿ ಕೆ ಶಿವಕುಮಾರ್ ಒಳಗಡೆನೇ ದೈವ ಭಕ್ತಿ ಇದೆ, ಮೇಲೆ ಮುಸಲ್ಮಾನರು ಓದ್ಬೇಕು, ಇದಕ್ಕೆ ನಾಟಕ ಮಾಡ್ತಾರೆ, ಮಾಡ್ಲಿ, ಎಷ್ಟು ದಿನ ಆಗುತ್ತೆ ನೋಡೋಣ. ಅಲ್ಲ, ಅವ್ರ ನಾಟಕನೋ ಇನ್ನೊಂದು ಮತ್ತೊಂದು ಅವರು ಅವ್ರ ವೋಟರ್ಸು ಅಥವಾ ಜನಕ್ಕೆ ತೀರ್ಮಾನ ಮಾಡಿದ್ದು. ಬಟ್ ನಾನು ಇದನ್ನೇ ನಿನ್ನೆ ಹೇಳಿದ್ದು, ಹೌದು, ಡಿ ಕೆ ಶಿ ಮನೆ ಒಳಗಡೆ ನನ್ನ ನಂಬಿಕೆಗೆ ತಕ್ಕಂತೆ ಶತ್ರು ಏನೋ ಶತ್ರು ನಿರ್ಮಾಣ ಶತ್ರು ನಾಶ ಆಗ್ಬೇಕು ಅಂತ. ಯಾರ ಶತ್ರುನೋ ನಮ್ಗೇನು ಗೊತ್ತು, ಯಾವ ಶತ್ರುನೋ ಅಥವಾ ಅಲ್ವೋ ಅದು ಆ ಹೋಮ ಇಲ್ಲಿ ಹೇಳಿರೋದು ನನಗೆ. ಅದು ಅವರ ನಂಬಿಕೆ ಆಗೋದಾದರೆ ತಾಂಬೂಲದ್ದು ಅಷ್ಟೇ. ತಾಂಬೂಲದ ಅಬ್ಸೆಪ್ಷನ್ ಬರಬೇಕಾಗಿದ್ದು ದೇವಸ್ಥಾನದ ಸಮಿತಿನೋ ಅಲ್ಲಿ ನಡೆದಿದ್ದರಲ್ಲಿ. ನಾವು ಬೇಡ ಅಂದ್ರೂ ಬಂದು ನಮ್ಮ ಜಾಗದಲ್ಲಿ ಬಲವಂತವಾಗಿ ಮಾಡ್ತಿದ್ದಾರೆ ನೋಡಿ ಅಂತನೋ ಬಂದಿದ್ರು ಬರಬೇಕು. ಅದರ್ವೈಸ್ ಇಟ್ಸ್ ಎ ಪ್ರೈವೇಟ್ ಫಂಕ್ಷನ್, ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್. ಅವ್ರು ಹೇಳಿದ್ದು ಯಾವುದು ಜಾರಿಗೆ ಬರಲ್ಲ ಕಾನೂನಲ್ಲಿ, ಅನ್ಲೆಸ್ ಕಾನೂನು ಅಕ್ಸೆಪ್ಟ್ ಮಾಡಿದ್ರೆ ಬೇರೆ ದಾಖಲೆಗಳನ್ನು. ಆಲ್ ರೈಟ್, ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇವತ್ತಿಗೆ 8 ವರ್ಷ. ಸಹಜವಾಗಿ ಒಂದಿಷ್ಟು ಶುಭಾಶಯಗಳು ಅವ್ರಿಗೆ ಹರಿದು ಬಂದಿದೆ, ಒಂದಿಷ್ಟಲ್ಲ ಮಹಾಪೂರವೇ ಬಂದಿದೆ. ಎಂದಿನಂತೆ ವಿಪಕ್ಷಗಳು ಮೋದಿ ಆಡಳಿತವನ್ನು ಟೀಕಿಸಿವೆ. ದ್ಯಾಟ್ಸ್ ನಾಟ್ ಸರ್ಪ್ರೈಸಿಂಗ್, ಅದು ನನಗೇನು ಬಟ್ ಆಶ್ಚರ್ಯ ಏನಲ್ಲ. ಮೇ 26, 2014ರಲ್ಲಿ ಮೊದಲ ಬಾರಿಗೆ ಅವರು 19ರ ಮೇ 30ರಂದು ಎರಡನೇ ಬಾರಿಗೆ ಪ್ರಧಾನಿ ಆದರು. ಈ 15 ದಿನ BJP ಮೋದಿ ಅಧಿಕಾರಕ್ಕೆ ಬಂದು 8 ವರ್ಷ ಅಂಥೇಳಿ ಒಂದು ಅಭಿಯಾನವನ್ನು ಮಾಡ್ತಾರಂತೆ. 8 ಇಂಪಾರ್ಟೆಂಟ್ ಗೊತ್ತಿಲ್ಲ, ಒಟ್ಟಲ್ಲಿ ಮಾಡ್ತಾರೆ ಅಭಿಯಾನ. ಮಾಡ್ಬೋದು, ಅವ್ರ ಪಕ್ಷದವ್ರು ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಏನಿದೆ 8 ವರ್ಷದಲ್ಲಿ ಕ್ವಿಕ್ಕಾಗಿ ನೋಡ್ಬಿಡೋಣ, ಬ್ರೇಕ್ಗೆ ಹೋಗಕ್ಕೆ ಮೊದಲು ಬಂದ್ಬಿಟ್ಟು ನೋಡ್ಬಿಡೋಣ ಇದನ್ನೆಲ್ಲ. ಏನು ಮಾಡಿದ್ದಾರೆ 8 ವರ್ಷದಲ್ಲಿ, ಏನಾಗಿದೆ ರೀಕಾಲ್ ಮಾಡೋದಾದರೆ, ನರೇಂದ್ರ ಮೋದಿ ಎಂದೆಂದಿಗೂ ಚಿರಸ್ಥಾಯಿಯಾಗಿ ಉಳಿಯಬಹುದಾದ ಒಂದು ನಿರ್ಧಾರ ಇದು, ನೋಟ್ ಬ್ಯಾನ್. ಈ ನೋಟ್ ಬ್ಯಾನ್ ಪ್ರಕಟಿತ ನಿರ್ಧಾರಕ್ಕಿಂತ ಫಲಿತಾಂಶ ಏನು ಮಾಡ್ತು ಅಂತ ಕೇಳಿದ್ರೆ ನನ್ನ ಪ್ರಕಾರ ಅದು ಉದ್ದೇಶಿತ ಕಾರ್ಯವನ್ನು ಸಫಲ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಬಿಕಾಸ್ ಬ್ಲ್ಯಾಕ್ ಮನಿ ಹ್ಯಾಸ್ ಬಿನ್ ಜನರೇಟೆಡ್ ಅಗೈನ್. ಕಪ್ಪು ಹಣ ವಾಪಸ್ಸು ಸಮಾಜದೊಳಗಡೆ ಹುಟ್ಕೊಂಡು ಆಗೋಗಿದೆ, ಉತ್ಪತ್ತಿ ಆಗಿಬಿಟ್ಟಿದೆ. ಬೇರೆ ದಾರಿನೇ ಇಲ್ಲ ಅದನ್ನು ಹೇಳಕ್ಕೆ. ಏನು ಲಾಭ ತಂದುಕೊಡ್ತು, ಐ ಹ್ಯಾವ್ ನೋ ಐಡಿಯಾ ಟಿಲ್ ಟುಡೇ, ನನಗೆ ಗೊತ್ತಾಗ್ತಿಲ್ಲ. ಆರ್ಟಿಕಲ್ 370 ನೋ ಡೌಟ್ ಇದು ಒಂದು ಶಕ್ತಿಯುತವಾದ ಬಲಯುತವಾದ ಸರ್ಕಾರ ಮತ್ತು ಗಟ್ಟಿಯಾದ ಒಬ್ಬ ನಾಯಕ ಇದ್ದಾಗ ಮಾತ್ರ ಇಂಥವು ಸಾಧ್ಯ. ಇದ್ರ ಸಾಧ್ಯ ಇಲ್ಲ. ರಾಜಕಾರಣವನ್ನು ಮೀರಿ ಅಥವಾ ಪ್ರತಿರೋಧಗಳನ್ನು ಮೀರಿ ಎಂಟದೆ ಅಂತಾರಲ್ಲ ಆ ಟೈಪ್ ಹೋಗಿ ಮಾಡೋಕ್ಕೆ ಸಾಧ್ಯ ಇರೋದು. ಆರ್ಟಿಕಲ್ 370 ದೀರ್ಘಕಾಲದ ಹಿಂದೆ ರದ್ದಾಗಬೇಕಾಗಿತ್ತು ಈ ದೇಶದಲ್ಲಿ. ಆಗಿದ್ದಿದ್ರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿರುವಂಥ ಸಮಸ್ಯೆ ಈ ಪ್ರಮಾಣದಲ್ಲಿ ಪರಿಪ್ರಮಾಣದಲ್ಲಿ ಇರ್ತಾನೆ ಇರಲಿಲ್ಲ. ಶೇಖ್ ಅಬ್ದುಲ್ಲಾ ಕಾಲದಿಂದ ನಡುಬಗ್ಗಿಸಿ ನಿಂತ ದಿಲ್ಲಿ ಈ ಪರಿಸ್ಥಿತಿನ ತಂದಿಟ್ಬಿಡ್ತು. ಹಾಗಾಗಿ ವಿ ಹ್ಯಾವ್ ಟು ಸೇ ಇಟ್ಸ್ ಎ ಗ್ರೇಟ್ ಡಿಸಿಷನ್ ಟೇಕನ್ ದೇಶದ ಹಿತದೃಷ್ಟಿಯಿಂದ. ಸರ್ಜಿಕಲ್ ಸ್ಟ್ರೈಕ್ ನರೇಂದ್ರ ಮೋದಿ ಮಾಡಿಸಿದ್ರು ಅಂತ ನಾನು ಹೇಳಲ್ಲ. ಸರ್ಜಿಕಲ್ ಸ್ಟ್ರೈಕ್ನ ನರೇಂದ್ರ ಮೋದಿ ಬೆಳಗ್ಗೆ ಎದ್ಬಿಟ್ಟು ವಿಮಾನಗಳ ತಗೊಂಡ್ರೆ ಇಲ್ಲ, ಹಾಕ್ರು ಬಾಂಬ್ ಆತ ಕಡೆ ಹೋಗಿ ಅಂತಬಿಟ್ಟು ಏನು ಹೇಳಿಲ್ಲ. ನಡೆದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಾಗಿದ್ದು, ಬಟ್ ಆ ತೀರ್ಮಾನವನ್ನು ಮಾಡಿದ್ದು ದೊಡ್ಡದು. ಅದು ಒಂದಿಷ್ಟು ಸಂದೇಶವನ್ನು ಪಕ್ಕದಲ್ಲಿ ಕೋತಿ ರಾಜ್ಯಕ್ಕೆ ಚೆನ್ನಾಗಿ ಕಳಿಸ್ಕೊಡ್ತು. ಪಕ್ಕ ತ್ರಿವಳಿ ತಲಾಕ್ ಬ್ಯಾನ್, ಈ ತ್ರಿವಳಿ ತಲಾಖದು ಆರಂಭ ನನ್ನ ಪ್ರಕಾರ. ಬಿಕಾಸ್ ದೆರ್ ಇಸ್ ಅ ಫೀಲಿಂಗ್ ಎಲ್ಲ ಸೆಕ್ಟರ್ಸಲ್ಲೂ ರಿಫಾರ್ಮ್ಸ್ ಆಗಬೇಕು, ಪೊಲಿಟಿಕಲಿ, ಎಕನಾಮಿಕಲಿ ಅಥವಾ ಸೋಷಿಯಲಿ ಅಂತ ಇಟ್ಕೋಬೇಕು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಈಗ ಪಠ್ಯಪುಸ್ತಕದಲ್ಲಿ ಹೆಡ್ಗೇವಾರ್ ಪಠ್ಯಪುಸ್ತಕವನ್ನು ತಂದರೆ ಅದು ಮೂಲಭೂತವಾದವನ್ನು ಪ್ರಚುರಪಡಿಸಿದಂತೆ. ಹಾಗಾಗಿ ಸರ್ವರನ್ನೂ ಸಮಾನವಾಗಿ ನೋಡಬಹುದಾದ ಪಾಠಗಳು ಅಂದರೆ ಬೇರೆ ಬೇರೆಯವರು ಯಾರ್ದೋ ಹೆಸರು ಹೇಳ್ತಾರೆ ಈಗ ಅಲ್ಲಿ, ಅವೆಲ್ಲ ತರಬೇಕು. ಯಾಕಂದರೆ ಆ ರೀತಿ ರಿಫಾರ್ಮ್ಸ್ ಕಡೆಗೆ ಹೋಗಬೇಕು, ನಾವು ಆ ರೀತಿ ಆಗಬೇಕು ನಮ್ಮ ಸರ್ಕಾರ, ಅಯ್ಯೋ ನಮ್ಮ ಸಮಾಜ ಅಂತ ಬಯಸ್ತಾರಲ್ಲ. ಹಾಗಿದ್ರೆ ಈ ಸೋಷಿಯಲ್ ರಿಫಾರ್ಮನ್ನು ಮುಸ್ಲಿಂ ಕಮ್ಯುನಿಟಿನಲ್ಲಿ ಆಗಬೇಕು ಅಂತ ಒಬ್ಬನೂ ಮಾತಾಡಲ್ಲ, ಯಾರೂ ಮಾತಾಡಲ್ಲ, ಒಬ್ಬನೂ ಮಾತಾಡಲ್ಲ. ಇಟ್ ಈಸ್ ಬಿಕಮಿಂಗ್ ಫರ್ದರ್ ಮೋರ್ ಫಂಡಮೆಂಟಲಿಸ್ಟ್ ಅಷ್ಟೇ, ಮೂಲಭೂತವಾದದ ಕಡೆಗೆ ಹೋಗ್ತಿದೆಯಾ ಹೊರತು ರಿಫಾರ್ಮ್ಗೆ ಒಪ್ಪಲ್ಲ. ಯಾರು ಮಾತಾಡಲ್ಲ ರಾಜಕಾರಣದವರು, ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಮಾತಾಡಲ್ಲ. ಅನ್ನೋ ಹಿನ್ನೆಲೆಯಲ್ಲಿ ತ್ರಿವಳಿ ತಲಾಕ್ ಆ ಮುಸ್ಲಿಮಿನ ಹೆಣ್ಣುಮಕ್ಕಳುಗಳಿಗೆ ಒಂದು ಸಿಕ್ಕ ಬಳುವಳಿನೇ ಅದು. ಅವ್ರನ್ನ ಒಪ್ತಾರೋ ಬಿಡ್ತಾರೋ ಅಥವಾ ಅವ್ರನ್ನ ಹೆದರಿಸ್ತಾರೋ ಬೆದರಿಸ್ತಾರೋ, ನೋ ಐಡಿಯಾ. ಕೆಲವು ಕಡೆ ಅದು ರಿಫ್ಲೆಕ್ಟ್ ಆಗಿದೆ ಚುನಾವಣೆಗಳಲ್ಲಿ, ಹೆಣ್ಮಕ್ಳು ಸೈಲೆಂಟ್ ಆಗೋಗಿ ಒತ್ತು ಬಂದುಬಿಟ್ಟಿದ್ದಾರೆ ಅಂತ ರಿಪೋರ್ಟ್ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ನಮಗೆ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ಬಟ್ ಇಟ್ಸ್ ಎ ಗ್ರೇಟ್ ಇದು ರಿಫಾರ್ಮ್, ಅದು ಒಳ್ಳೆಯದದು, ಅವ್ರಿಗೆ ಲಾಭ ಆಗಿರುತ್ತೆ. ಇನ್ನು ರಫೈಲ್ ಫಾರ್ ಎಕ್ಸಾಂಪಲ್,
ಖರೀದಿನೇ ಆಗ್ತಿರ್ಲಿಲ್ಲ ನಮ್ಮ ದೇಶದಲ್ಲಿ. ವಿಮಾನಗಳು, ಯುದ್ಧೋಪಕರಣಗಳ ವಿದೇಶ ಖರೀದಿಗಳು ನಡೆಯುತ್ತಾನೆ ಇರಲಿಲ್ಲ, ಸಾಕಾಗೋಗಿತ್ತು. ಆರ್ಮಿಗೂ ಏರ್ಫೋರ್ಸ್ಗೂ ನೇವಿಗೂ ರಫೈಲ್ ಅಷ್ಟೆಲ್ಲ ಗಲಾಟೆ ನಡೀತು. ಬಗ್ಲಿಲ್ಲ, ತಂದೆ ಇಟ್ಟೆ ಅದು ಏನಾಗತ್ತೆ ಆಗೋಗ್ಬಿಡ್ಲಿ ಅಂತ. ಈಸ್ ಆರ್ ಆಲ್ ಪಾಸಿಬಲ್ ಆಫ್ ಎ ಸ್ಟ್ರಾಂಗ್ ಗೌರ್ಮೆಂಟ್. ಇನ್ನು ಆತ್ಮನಿರ್ಭರ್ ಭಾರತ್ ವೆರಿ ಕ್ರಿಟಿಕಲ್ ಆ್ಯಂಡ್ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಬಿಕಾಸ್ ಮಿಕ್ಕಿದ್ದೆಲ್ಲ ಸೈಡ್ ಶೋಗಳು, ಇವಕ್ಕೆ ಉಳಿದವೆಲ್ಲ. ಆತ್ಮನಿರ್ಭರ್ ನನ್ನ ಪ್ರಕಾರ ಮೇನ್ ಶೋ. ಅದು ಒಂದು ದೇಶ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ, ಪ್ರಪಂಚಕ್ಕೆ ಗಟ್ಟಿಯಾಗಿ ಮಾತಾಡಬೇಕು, ತಿರುಗಿ ನಿಂತ್ಕೊಂಡು ಮಾತಾಡಬೇಕು ಅನ್ನೋದಿದ್ರೆ 2 ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಮಾಡ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಒಂದು ಆಹಾರ, ಇನ್ನೊಂದು ರಕ್ಷಣಾ ವ್ಯವಸ್ಥೆ, ಭದ್ರತೆ. ಇದೆರಡು ಆತ್ಮನಿರ್ಭರ ಆಗಲೇಬೇಕು. ನಮ್ಮನ್ನು ನಾವು ಮಾಡ್ಕೊಂಡ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ನಮ್ಮದು. ಇನ್ನು ಮಿಕ್ಕಿದ್ದನ್ನು ಏನೂ ಮಾಡೋಕ್ಕಾಗಲ್ಲ ಯಾರೂ. ಆಯಿಲ್ದು ಒಂದಷ್ಟು ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಬೇರೆ ಎಲ್ಲಿಂದ ನಾನು ತರ್ಬೋದು ಅಟ್ಲೀಸ್ಟು. ಆಮೇಲೆ ಈಗ ಸೋಲಾರ್ ಪಾಲಾರ್ ಅಂತ ಮಾಡ್ಕೊತಾ ಇದ್ದೀವಿ, ಹೆಂಗೋ ತಳ್ಕೊಂಡೋಗ್ಬಿಡ್ತೀವಿ ಮ್ಯಾನೇಜ್ ಮಾಡಿ. ಇನ್ನು ಆಯುಷ್ಮಾನ್ ಭಾರತ್, ಜನ್ಧನ್ ಯೋಜನೆ, ಅವ್ ನೋ ಐಡಿಯಾ ಜನ ಎಷ್ಟರ ಮಟ್ಟಿಗೆ ಒಪ್ಕೋತಾರಿದ್ದ. ಗರೀಬ್ ಕಲ್ಯಾಣ್ ಕಿಸಾನ್ ಕಮಂದ್ ಉಜ್ವಲ ಯೋಜನೆ, ಜಲಜೀವನ್ ಮಿಷನ್ ಮತ್ತು ಉಜ್ವಲ ಎರಡೂ ಐ ಡೋಂಟ್ ನೋ ಇದು ಇಂಪ್ಯಾಕ್ಟ್ ಆಗಿದೆ ಉಜ್ವಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದರದ್ದು ಸಿಲಿಂಡರ್ ರೇಟ್ನ ಜಾಸ್ತಿ ಮಾಡ್ಕೊಂಡಿದ್ದೀರಿ, ನಂಬರ್ ಆಫ್ ಸಿಲಿಂಡರ್ಸ್ ಕಡಿಮೆ ಕೊಡ್ತಾ ಇದ್ದೀರಿ ಅಥವಾ ಕೊಡೋಕ್ಕಾಗ್ತಿಲ್ಲ ನಿಮ್ಮ ಕೈಯಲ್ಲಿ. ಪರಿಣಾಮ ಇದು ರಿವರ್ಸ್ ಹೊಡೆದು ಬಿಡ್ಬೋದು, ಇದು ಪರ್ಟಿಕ್ಯುಲರ್ಲಿ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳ ಹತ್ರ. ಇನ್ನು ಜಲಜೀವನ್ ಮಿಷನ್ ಗ್ರೇಟ್ ಐಡಿಯಾ. ಪ್ರತಿ ಊರಿಗೂ ಹಳ್ಳಿಗೂ ನಾವು ನೀರು ಕೊಡಬೇಕು, ನಲ್ಲಿಯಲ್ಲಿ ಕೊಳಾಯಿಯಲ್ಲಿ ನೀರು ಕೊಟ್ಬಿಡಬೇಕು ಅಂತ. ಅದು ನಮ್ಮ ಲಾಭವನ್ನು ಕರ್ನಾಟಕ ಪಡ್ಕೋತಿಲ್ಲ ಸರಿಯಾಗಿ ಅನ್ನೋದೇ ನಮ್ಮ ದುಃಖ. ಆದರೂ ಗುಡ್ ಪ್ರೋಗ್ರಾಮ್. ಕೊರೋನಾ ಸೋಂಕನ್ನು ಎದುರಿಸಿದ್ದು ಈ 130 ಕೋಟಿ ಜನ, ನನ್ನ ಪ್ರಕಾರ ಗುಡ್. ಸಾವಿನ ಬಗ್ಗೆ ಒಂದಷ್ಟು ಡಿಸ್ಪ್ಯೂಟ್ ಇದೆ, ದಟ್ಸ್ ಓಕೆ. ಕೃಷಿ ಕಾಯ್ದೆ ವಿರುದ್ಧ ಹೋರಾಟ, ಇದು ಈ ಕಾಯ್ದೆ ವಿರುದ್ಧ ಹೋರಾಟ ನಡೆದಾಗ ಮೋದಿ ಯಾಕೆ ಅವ್ರನ್ನ ಕರೆದು ಮಾತಾಡಲಿಲ್ಲ ಅಂತ ನನಗೆ ಇವತ್ತಿಗೂ ಅರ್ಥವಾಗ್ತಿಲ್ಲ. ಯಾರ್ಯಾರನ್ನೋ ಮೀಟ್ ಮಾಡ್ತಾರೋ ಅವರು, ಅದ್ಯಾಕೆ ಇವ್ರನ್ನ ಮೀಟ್ ಮಾಡಲಿಲ್ವೋ, ಅದ್ಯಾಕೆ ಇವ್ರ ವಿಚಾರದಲ್ಲಿ ಒಂದು ಸಂಧಾನ ಕರೆಸಿ ಬನ್ರಪ್ಪ ಇಲ್ಲಿ ಏನ್ರ ನಿಮ್ಮ ಸಮಸ್ಯೆ ಅಂತ ಕೇಳಲಿಲ್ವೋ, ಇವತ್ತಿಗೂ ನಂಗೆ ಅರ್ಥವಾಗದೇ ಇರೋ ವಿಚಾರ ಅದು. ಮೇ ಬಿ ಅವ್ರಿಗೇನೋ ಕಾರಣ ಇದೆಯೇನೋಪ್ಪ, ಅದು ಏನೇ ಇರಬಹುದು. ಅದರಿಂದ ಪರಿಣಾಮ ಏನಾಯಿತು ಅಂದರೆ, ಈ ದೇಶದ ಕೃಷಿ ರಂಗದಲ್ಲಿ ಆಗಬೇಕಾದ ಕೆಲವು ಸುಧಾರಣೆಗಳು ಎಗರೋದ್ವು. ಕೃಷಿ ಎಜಿಟೇಷನ್ನು ಚಳವಳಿ ಚರ್ಚೆಗೆ ಬಂದುಬಿಡುತ್ತೆ ಹೊರತು ಆಗಲೇಬೇಕಿದ್ದ ಕೆಲವು ಸುಧಾರಣೆಗಳು ವಿವಾದಕ್ಕಿರುವಂಥವು ಪಕ್ಕಕ್ಕಿಟ್ಬಿಡಿ, ಬೇಕಾರೆ ಉಳಿದವು ಆಗಬೇಕಾಗಿತ್ತು. ಈಗಲೂ ಪ್ರಾಪರ್ ಉತ್ತರನ ಯಾರೂ ಕೊಡಲ್ಲ, ವೈಜ್ಞಾನಿಕವಾಗಿ ಉತ್ತರ ಕೊಡಲ್ಲ. ರೈತ ಒಬ್ಬ ತನಗೆ ಎಲ್ಲಿ ಬೆಲೆ ಸಿಕ್ಕತ್ತೋ ಅಲ್ಲಿ ಮಾರೋದಾದರೆ ಅವನು ಮಾರಲಿ ಅನ್ನೋದ್ರಲ್ಲಿರೋ ಸಮಸ್ಯೆ ಏನು ಅಂತ ಯಾರೂ ಹೇಳಲ್ಲ, ಕರೆಕ್ಟಾಗಿ ಹೇಳಲ್ಲ. ಅದಕ್ಕೇನೋ ಒಂದು ರಬ್ಬರಬ್ಬಿ ಹೇಳ್ಬಿಡ್ತಾರೆ ಅಷ್ಟೇ. ಅದು ಸರಿನೋ ತಪ್ಪೋ ನಮ್ಗೆ ಗೊತ್ತಾಗಲ್ಲ ಒಂದೊಂದ್ಸರಿ. ಯಾಕೆ ಅವನು APMCಲೇ ಮಾರಬೇಕು ಅಂತಿಲ್ಲ, ಅದಕ್ಕೆ ಕೆಲವು ಭಯಗಳನ್ನು ಹೇಳ್ಬಿಡ್ತಾರೆ ಅಷ್ಟೇ. APMC ಬಾಗ್ಲಾಕ್ಬಿಡ್ತಾರೆ ನಾಳೆ ಅಂತ. ನೋ, ಲೀಗಲಿ ಇಟ್ ಕೆನಾಟ್ ಅನ್ನೋ ಥರ ಮಾಡಿಕೊಂಡ್ರೆ ಯಾಕೆ ಆಗಬಾರ್ದು ಗೊತ್ತಿಲ್ಲ. CAA ತಂದಿರೋದು ಗ್ರೇಟು, ಜಾರಿಗೆ ಬಂದಿಲ್ಲ NRC ಅದೆರಡುವೆ. ಆದರೆ ನಿರುದ್ಯೋಗದ ವಿಚಾರದಲ್ಲಿ, ಹಣದುಬ್ಬರ ಇನ್ಫ್ಲೇಷನ್ ಆಗಿರುವಂಥ ವಿಚಾರದಲ್ಲಿ, ರೂಪಾಯಿ ತನ್ನ ಮೌಲ್ಯವನ್ನು ಕಳ್ಕೊಳ್ತಿರೋದ್ರಲ್ಲಿ, ಇದರಲ್ಲೆಲ್ಲ ಒಂದಿಷ್ಟು ಅವರ ಪಾರ್ಟ್ ಅವರದ್ದು ಆಗಿದೆ, ಪಾರ್ಟ್ ಪ್ರಪಂಚದ ಇತರ ಬೆಳವಣಿಗೆಗಳಿಂದನೂ ಆಗಿದೆ. ಫಾರ್ ಎಕ್ಸಾಂಪಲ್ ರೂಪಾಯಿ ಹಣದುಬ್ಬರ ಇಲ್ಲ, ಅದರ ಬೆಳವಣಿಗೆಗಳಿಂದ ಅದು ವೈಫಲ್ಯಗಳು ಅಥವಾ ವೈಫಲ್ಯದ ಅಂಚಿನಲ್ಲಿ ಇವೆಲ್ಲ ಅನ್ನೋದನ್ನೂ ಗಮನಿಸಲೇಬೇಕು, ಬೇರೆ ದಾರಿ ಇಲ್ಲ. ಒಂದಂತೂ ನಿಜ, ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ, ವೈಯಕ್ತಿಕ ಶಿಸ್ತನ್ನು ಕಾಪಾಡಿದ್ದಾರೆ 8 ವರ್ಷದಲ್ಲಿ. ಕೇಂದ್ರ ಸರ್ಕಾರವನ್ನು ಶಿಸ್ತುಬದ್ಧ ಒಂದು ಆರ್ಮಿ ಥರ ನಡೆಸಿದ್ದಾರೆ. ಅದನ್ನು ನೀವು ಸರ್ವಾಧಿಕಾರಿ ಅಂತ ಕರಿತೀರೋ, ಏಕಚಕ್ರಾಧಿಪತ್ಯ ಅಂತ ಕರಿತೀರೋ ಗೊತ್ತಿಲ್ಲ, ಒಟ್ಟಲ್ಲಿ ನಡೆಸಿದ್ದಾರೆ, ಅಷ್ಟು ಮಾತ್ರ ನಿಜ. ವೈಯಕ್ತಿಕ ಜೀವನವನ್ನು ಶಿಸ್ತುಬದ್ಧಾಗಿಟ್ಟಿರೋದಿದೆಯಲ್ಲ, ಅದು ಅಷ್ಟು ಶಿಸ್ತುಬದ್ಧಾಗಿಟ್ಟಿರೋದು ಭಾಳ ದೊಡ್ಡ ಪಾಠ ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿನ್ನೋ BJP ನಾಯಕರುಗಳಿಗೆ. ಇನ್ನೊಂದ್ಸರಿ ಹೇಳ್ತೀನಿ, ವೈಯಕ್ತಿಕ ಬದುಕನ್ನು ಕೊಳಕು ಮಾಡ್ಕೊಳ್ಳದೆ, ಕೊಚ್ಚೆ ಮಾಡ್ಕೊಳ್ಳದೆ, ಬರೀ ದುಡ್ಡಲ್ಲ, ಭ್ರಷ್ಟತೆಯಲ್ಲ, ಬೇರೆ ಭ್ರಷ್ಟತೆಗಳಲ್ಲೂ ಹೇಳ್ತಿರೋದು ನಾನು, ಮಾಡ್ಕೊಳ್ಳದೆ ಅವ್ರ ಹೆಸರು ಹೇಳ್ಕೊಂಡು ಗೆದ್ಕೊಂಬಂದು ಅನ್ನ ತಿಂತಾರಲ್ಲ ಆ BJP ನಾಯಕರಿಗೆ ಇದು ಒಳ್ಳೆಯದು. ಅದನ್ನು ಮಾತ್ರ ಕಲಿಯಲ್ಲ ಅವ್ರು ಯಾರುವೆ. ಮಿಕ್ಕಿದಕ್ಕೆಲ್ಲ ಮೋದಿ 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 ಅಂತಾರೆ, ಇದು ಕಲ್ತ್ಕೊಳ್ರಯ್ಯ. ಇನ್ನು ರೆಸ್ಟ್ಲೆಸ್ ವರ್ಕ್, ಹಾರ್ಡ್ ವರ್ಕ್, ಅದು ಸಾಧ್ಯ ಇಲ್ಲ. ಅದು ವರ್ಕೋಹಾಲಿಕ್ಗಳಿಗೆ ಅದೊಂದು ರೋಗ. ನಮ್ಮ ಕೆಲವರುಗಳಿಗೆ ಬೆಳಗ್ಗೆಯಿಂದ ರಾತ್ರಿ 14 ಗಂಟೆ 16 ಗಂಟೆ 17 ಗಂಟೆ ಕೆಲಸ ಮಾಡೋದೊಂದು ರೋಗ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಇರ್ಬೋದು ರೋಗ. ನಾನು ಬೆಳಗ್ಗೆ ನ್ಯೂಸ್ ಕೆಫೆಯಲ್ಲಿ ಹೇಳ್ತಿದ್ದೆ, ಈ ಹೃದಯ ಸಂಬಂಧಿ ಕಾಯಿಲೆ, ಹೃದಯ ಸಂಬಂಧಿ ವಿಚಾರಕ್ಕೆ ಬಂದಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಅಂತಿಲ್ವಾ, ಹಂಗೆ ಇದು ಗುಡ್ ಕೊಲೆಸ್ಟ್ರಾಲ್ ಮಾಡ್ಕೊಂಬಿಟ್ಟು ನಾವು ಇಟ್ಕೊಂಬಿಡೋಣ, ಇರಲಿ ಬಿಡಿ ರೋಗ ಅಂತ ಅನ್ಕೊಳ್ಳೋಣ. ಅಷ್ಟು ವರ್ಕ್ ಮಾಡ್ತಾರೆ, ಹಗಲು ರಾತ್ರಿ. ಒಂದಿನ ರಜಾನೂ ತಗೊಳ್ಳಲ್ಲ, ವೀಕೆಂಡಲ್ಲೂ ಹೋಗಲ್ಲ. ನಾವಾದರೆ ಭಾನುವಾರ ಬಂತು ಹೋಗ ಅಂತೀವಿ,
ಅಥವಾ ಒಂದೇ ಸರಿಗೆ 6 ತಿಂಗಳು ಕೆಲಸ ಮಾಡ್ಬಿಟ್ಟು 6 ತಿಂಗಳಾಗಿದೆ, ಒಂದು 3 ಡೇಸ್ ಹೋಗ್ತಾ ಇದ್ದೀನಿ ಸರ್, ರಿಲ್ಯಾಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೋಗ್ತೀವಿ. ಅದು ಏನು ಮಾಡ್ತೀವೋ ಗೊತ್ತಿಲ್ಲ. ಆಲ್ ರೈಟ್, ಒಂದಿಷ್ಟು ಕತೆ ಗಟ್ಟಿಯಾಗಿ ಆಗಿದೆ ಎಲ್ಲ. ವಿಪಕ್ಷಗಳು ಮಿಸರಬಲಿ ಫ್ಲಾಪ್ಡ್. ನನ್ನ ಪ್ರಕಾರ ಆಲ್ಟರ್ನೇಟ್ ಪಾಲಿಟಿಕ್ಸನ್ನು ಡೆವಲಪ್ ಮಾಡದೇ ಇದ್ದರೆ ರಾಷ್ಟ್ರೀಯ ಮಟ್ಟದಲ್ಲಿ ರೀಜನಲ್ ಲೆವೆಲ್ಸಲ್ಲಿ ಆಗಿದೆ. TMC ಇರ್ಬೋದು, ಅಥವಾ ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಡ್ಯಾಶಲ್ಲಿ ಆಗಿದೆ, ಒರಿಸ್ಸಾ ಇರ್ಬೋದು, ಕೆಲವು ಕಡೆ ಆಗಿದೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಈ ಪಾತ್ರವನ್ನು ನಿರ್ವಹಿಸೋದಕ್ಕೆ ಬದಲಿ ರಾಜಕಾರಣ ಮತ್ತು ಆಲ್ಟರ್ನೇಟ್ ಪಾಲಿಟಿಕ್ಸನ್ನು ಮಾಡದೆ ಸುಮ್ಮನೆ ಕಳ್ಕೊಂಡು ಮೋದಿಯನ್ನು ಟೀಕೆ ಮಾಡಿಕೊಂಡು ಮುಂದಕ್ಕೆ ಹೋಗುವುದೇ ರಾಜಕಾರಣ ಅಂತ ಅಂದ್ಕೊಂಡಿರೋದ್ರ ಪರಿಣಾಮ ಏನಾಗ್ತಾ ಇದೆ ಅಂತಂದರೆ ಅದು ಕುಸಿತಾನೇ ಹೋಗ್ತಾ ಇದೆ. ದ್ಯಾಟ್ ಕುಡ್ ಬಿ ಡೇಂಜರಸ್ ಫಾರ್ ಡೆಮೋಕ್ರಸಿ.